ವೀಕ್ಷಕರೇ, ಏಪ್ರಿಲ್ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರ ಸಂಪೂರ್ಣವಾದಂಥ ಮಾಸ ಭವಿಷ್ಯ. ಈ ಏಪ್ರಿಲ್ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಮರೆಮಾಚಿದಂಥ ಒಂದು ವಿಷಯ ಈ ತಿಂಗಳಿನಲ್ಲಿ ಯಾವ ರೀತಿ ಹೊರಗೆ ಬರುತ್ತದೆ, ಮತ್ತು ನೀವು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿರುವಂಥ ಪರಿಸ್ಥಿತಿ ಮುಂದೆ ಯಾವ ಪರಿಣಾಮ ತಂದುಕೊಡುತ್ತೆ, ನಿಮ್ಮ ಧೈರ್ಯವನ್ನು ಪರೀಕ್ಷಿಸುವಂಥ ಒಂದು ಪ್ರಮುಖ ಸಂದರ್ಭ ಯಾವುದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕೆಂದರೆ ಈ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕದಲ್ಲಿ ತಕ್ಷಣವೇ ಬಂದು ತಲುಪುತ್ತದೆ. ಇನ್ನು ನಿಮಗೆ ಇದೇ ರೀತಿ ಹೊಸ ಹೊಸ ಮಾಹಿತಿಗಳಿಗಾಗಿ, ಹೊಸ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಕೂಡ ನೀವು ಅಲ್ಲೂ ಕೂಡ ಬಂದು ತಿಳಿದುಕೊಳ್ಳಬಹುದು. ನೋಡಿ, ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಆಗಿರುವಂಥ ಕುಜ 6ನೇ ಮನೆಯಲ್ಲಿ ಇರುವುದರಿಂದ ಶತ್ರುಗಳ ಮೇಲೆ ಗೆಲುವು ನೀಡುವಂಥ ಶಕ್ತಿ ಈ ಒಂದು ತಿಂಗಳಿನಲ್ಲಿ ಕೊಡುತ್ತಾನೆ. ನೀವು ಎದುರಿಸುವಂಥ ಸವಾಲುಗಳನ್ನು ಧೈರ್ಯದಿಂದ ನೀವು ನಿಭಾಯಿಸುವಂಥ ಸಾಮರ್ಥ್ಯಗಳು ಈ ತಿಂಗಳಿನಲ್ಲಿ ಕಂಡುಬರುತ್ತೆ. ಮತ್ತು ಸೂರ್ಯನು 6ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಸ್ಪರ್ಧೆ ಮತ್ತು ಕೆಲಸದ ಒತ್ತಡಗಳು ಅಧಿಕ ರೀತಿಯಲ್ಲಿ ಹೆಚ್ಚಾಗುತ್ತದೆ. ನಂತರ 7ನೇ ಮನೆಗೆ ಪ್ರವೇಶ ಮಾಡುವುದರಿಂದ ಸಂಬಂಧಗಳಲ್ಲಿ ಒಂದಿಷ್ಟು ತೊಂದರೆಗಳನ್ನು ಉಂಟು ಮಾಡುತ್ತಾನೆ. ಹಾಗಾಗಿ ಸ್ವಲ್ಪ ಸಂಬಂಧದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ, ಆದಷ್ಟು ಹೊಂದಾಣಿಕೆಯಿಂದ ಹೋಗುವಂಥ ಪ್ರಯತ್ನಗಳನ್ನು ಮಾಡಿ. ಇನ್ನು ಬುಧ 6ನೇ ಮನೆಯಲ್ಲಿರುವುದರಿಂದ ಕೆಲಸದಲ್ಲಿ ಜಾಗ್ರತೆ ಅಗತ್ಯವಾಗಿರುತ್ತೆ. ಸಣ್ಣ ತಪ್ಪು ಕೂಡ ದೊಡ್ಡ ಪರಿಣಾಮ ಉಂಟು ಮಾಡುವಂಥ ಸಾಧ್ಯತೆಗಳು ಈ ತಿಂಗಳಿನಲ್ಲಿ ಕಂಡುಬರುತ್ತೆ. ಇನ್ನು ಶುಕ್ರ 7ನೇ ಮನೆಯಲ್ಲಿ ಇರುವುದರಿಂದ ಸಂಬಂಧಗಳಲ್ಲಿ ಸಮತೋಲನ ತರುವಂಥ ಒಂದು ಸಹಾಯ ಮಾಡುತ್ತಾನೆ. ಆದರೆ ಅತಿಯಾದಂಥ ನಿರೀಕ್ಷೆ ಇಟ್ಟರೆ ಅಸಮಾಧಾನ ಉಂಟಾಗುವ ಸಾಧ್ಯತೆಗಳು ಇದೆ. ಇನ್ನು ಶನಿ 4ನೇ ಮನೆಯಲ್ಲಿ ಇರುವುದರಿಂದ ಮನೆಯಲ್ಲಿನ ಒತ್ತಡಗಳು ಮತ್ತು ಮನಸ್ಸಿನ ಭಾರ ಹೆಚ್ಚಾಗುತ್ತದೆ. ಸಹನೆ ತಾಳ್ಮೆ ಇದ್ದರೆ ಮಾತ್ರ ಸಮಸ್ಯೆಗಳು ಈ ತಿಂಗಳಿನಲ್ಲಿ ಕಡಿಮೆ ಆಗುತ್ತದೆ. ಇನ್ನು ಗುರು 7ನೇ ಮನೆಯಲ್ಲಿ ಇರುವುದರಿಂದ ಸಂಬಂಧಗಳಲ್ಲಿ ಬೆಂಬಲ ಮತ್ತು ಸಹಾಯ ನೀಡ್ತಾನೆ. ಹೊಸ ಸಂಪರ್ಕಗಳು ಉಪಯೋಗವಾಗುವಂಥ ಸಾಧ್ಯತೆಗಳು ಇದೆ. ಹೊಸ ಪರಿಚಯಗಳು, ಹೊಸ ಸಂಪರ್ಕಗಳು, ಹೊಸ ಕೆಲಸ ಕಾರ್ಯಗಳು ಈ ತಿಂಗಳಿನಲ್ಲಿ ಅತಿ ಹೆಚ್ಚಾಗಿ ಉಪಯೋಗಕ್ಕೆ ಬರುತ್ತೆ. ಇನ್ನು ರಾಹು 5ನೇ ಮನೆಯಲ್ಲಿ ಇರುವುದರಿಂದ ಒಂದಿಷ್ಟು ನೀವು ಮಾಡುವಂಥ ಯೋಚನೆಗಳು, ತೆಗೆದುಕೊಳ್ಳುವಂಥ ನಿರ್ಧಾರಗಳು ಈ ಒಂದು ತಿಂಗಳಿನಲ್ಲಿ ಉತ್ತಮವಾಗಿರುತ್ತೆ. ಆತುರದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳಿಂದ ಸ್ವಲ್ಪ ದೂರ ಇರಿ, ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇನ್ನು ಕೇತು 11ನೇ ಮನೆಯಲ್ಲಿ ಇರುವುದರಿಂದ ಲಾಭದ ವಿಷಯದಲ್ಲಿ ಅಸಮಾಧಾನ ಉಂಟಾಗುತ್ತದೆ. ಹೆಚ್ಚು ನಿರೀಕ್ಷೆ ಇಡುವುದನ್ನು ತಪ್ಪಿಸುವಂಥದ್ದು ಒಳ್ಳೆಯದು. ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಪರ್ಧೆ ಮತ್ತು ಜವಾಬ್ದಾರಿಗಳು ಈ ಒಂದು ತಿಂಗಳಿನಲ್ಲಿ ಹೆಚ್ಚಾಗುತ್ತದೆ. ಆದರೆ ನೀವು ನಡೆಯುವಂಥ ಒಂದು ಹೆಜ್ಜೆಗಳು, ಪ್ರತಿ ಹೆಜ್ಜೆಗಳಿಗೂ ಕೂಡ ಒಂದಿಷ್ಟು ಉತ್ತಮವಾದಂಥ ಅವಕಾಶಗಳು ಸಿಗಲಿದೆ. ಇನ್ನು ನಿಮ್ಮ ಧೈರ್ಯ ಮತ್ತು ತಾಳ್ಮೆ ಈ ತಿಂಗಳಿನಲ್ಲಿ ಮುಖ್ಯವಾಗಿರುತ್ತೆ. ಹಣದ ವಿಷಯದಲ್ಲಿ ಸ್ಥಿರತೆ ಇದ್ದರೂ ಕೂಡ ಅನಗತ್ಯ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆಗಳು ಇದೆ. ನೀವು ಒಂದಿಷ್ಟು ತಾಳ್ಮೆಯಿಂದ ನಿಯಂತ್ರಣದಲ್ಲಿ ಇಟ್ಟುಕೊಂಡರೆ ಮಾತ್ರ ಉತ್ತಮವಾದಂಥ ಫಲಗಳು ಸಿಗುತ್ತೆ. ಇನ್ನು ಈ ತಿಂಗಳಿನಲ್ಲಿ ನೀವು ಮಾಡಬೇಕಾದಂಥ ವಿಶೇಷವಾದಂಥ ಪ್ರಮುಖವಾದಂಥ ಪರಿಹಾರಗಳು ಏನೆಂದರೆ, ಕುಜನ ಅನುಗ್ರಹಕ್ಕಾಗಿ ಮಂಗಳವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂವು ಅರ್ಪಿಸಿ ಪೂಜೆ ಪುನಸ್ಕಾರಗಳು ಮಾಡುವುದರಿಂದ ಕುಜನ ಅನುಗ್ರಹ ಉತ್ತಮವಾಗಿ ಸಿಗುತ್ತದೆ. ಇನ್ನು ನಿಮ್ಮ ರಕ್ಷಣೆಗಾಗಿ, ಈ ತಿಂಗಳಿನ ರಕ್ಷಣೆಗಾಗಿ ದುರ್ಗಾದೇವಿಗೆ ದೀಪ ಹಚ್ಚಿ ಶಾಂತವಾಗಿ ಕೆಲವು ನಿಮಿಷ ಕುಳಿತು ಪ್ರಾರ್ಥನೆಯನ್ನು ಮಾಡಿದರೆ ಮನಸ್ಸಿಗೆ ಧೈರ್ಯವನ್ನು ತಂದುಕೊಡುತ್ತದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಈ ಕೆಳಗೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.